ಸ್ನೇಹಿತರೆ ನಮಸ್ಕಾರ. ನಾಯ್ಕ್ಸ್ ಎಜುಕೇಷನ್ ಕನ್ನಡದಲ್ಲಿ ಎಕ್ಸೆಲ್ ಸರಣಿಯ 51ನೇ ಸಂಚಿಕೆಗೆ ನಿಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ 50ನೇ ಸಂಚಿಕೆಯಲ್ಲಿ ನಾನು ಹೌ ಟು ಮೇಕ್ ಚಾರ್ಟ್ಸ್ ಅಂದರೆ ಚಾರ್ಟ್ಗಳನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಜೊತೆಗೆ ಅದರಲ್ಲಿ ಒಂದಷ್ಟು ಚಾರ್ಟ್ಗಳ ವಿಧಗಳು ಮತ್ತು ಅದರಲ್ಲಿ ಚಾರ್ಟ್ಗಳಲ್ಲಿ ಏನೇನು ಆಪ್ಷನ್ಸ್ಗಳಿದ್ದಾವೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಯಾರೆಲ್ಲ ಆ ವಿಡಿಯೋವನ್ನು ನೋಡಿಲ್ವೋ ದಯವಿಟ್ಟು ಈ ವಿಡಿಯೋಗಿಂತ ಮುಂಚೆ ಆ ವಿಡಿಯೋವನ್ನು ನೋಡಿ, ಯಾಕಂದರೆ ಆ ವಿಡಿಯೋದಲ್ಲಿ ನಾನು ಬೇಸಿಕ್ಸ್ ಚಾರ್ಟ್ಸ್ಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಹಾಗಾಗಿ ಆ ವಿಡಿಯೋವನ್ನು ನೀವು ಮೊದಲು ನೋಡಿದರೆ ನಿಮಗೆ ಇವತ್ತಿನ ಈ ವಿಡಿಯೋ ತುಂಬ ಬೇಗವಾಗಿ ಸರಳವಾಗಿ ಅರ್ಥ ಆಗ್ಬೋದು ಅಂತ ನನ್ನ ಭಾವನೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಶೇಷವಾದಂಥ ಒಂದು ಚಾರ್ಟಿನ ಟೈಪನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದರೆ ರ್ಯಾಡಾರ್ ಚಾರ್ಟ್ ಅಂತೇಳಿ, ಅಥವಾ ಇದನ್ನು ಸ್ಪೈಡರ್ ಚಾರ್ಟ್ ಅಂತಲೂ ಕರೀತಾರೆ. ಸ್ಪೈಡರ್ ಚಾರ್ಟ್ ಅಥವಾ ರ್ಯಾಡಾರ್ ಚಾರ್ಟ್ ಅಂತ ಅದನ್ನು ಹೇಗೆ ಮಾಡೋದು ಮತ್ತು ಅದನ್ನು ಹೇಗೆ ಅನಾಲಿಸಿಸ್ ಮಾಡೋದು, ಅದನ್ನು ವಿಶ್ಲೇಷಣೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಾನು ಅದಕ್ಕೋಸ್ಕರ ಒಂದು 2 ಡೇಟಾ ಸೆಟ್ಟನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸಿಂಪಲ್ ಆಗಿರುವಂಥದ್ದು, ಇನ್ನೊಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುವಂಥ 2 ಡೇಟಾ ಸೆಟ್ಗಳನ್ನು ನಾನು ನಿಮ್ಮ ಈ ರ್ಯಾಡಾರ್ ಚಾರ್ಟ್ಗೋಸ್ಕರ ಇಟ್ಕೊಂಡಿದ್ದೀನಿ. ಸೊ ಹಾಗಾದರೆ ಹೇಗೆ ಈ ರ್ಯಾಡಾರ್ ಚಾರ್ಟನ್ನು ಮಾಡೋದು ಮತ್ತು ಅದನ್ನು ಹೇಗೆ ಇಂಟರ್ಪ್ರೆಟ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ಇಲ್ಲಿ ನಾನು ಒಂದು ಮೊಬೈಲ್ ಸೇಲ್ಸ್ ಒಂದು ಮೊಬೈಲ್ ಶಾಪಿನಲ್ಲಿ ಒಂದಷ್ಟು ಮೊಬೈಲ್ ಸೇಲ್ಸ್ಗಳು ಪ್ರತಿ ತಿಂಗಳು ಎಷ್ಟೆಷ್ಟು ಸೇಲ್ಸ್ ಆಗಿದೆ ಅನ್ನೋದನ್ನು, ಒಂದು ವರ್ಷದ ಸೇಲ್ಸನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ರ್ಯಾಡಾರ್ ಚಾರ್ಟ್ ಮಾಡೋದಾದರೆ ಅದನ್ನು ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಡೇಟಾವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿ ಆದಮೇಲೆ ನಿಮ್ಮ ಇನ್ಸರ್ಟ್ ಆಪ್ಷನ್ಸ್ ಅಂದರೆ 2ನೇ ಆಪ್ಷನ್ಸಿಗೆ ಹೋಗಿ ಅಲ್ಲಿ ನೀವು ಚಾರ್ಟ್ಸ್ ಅಂತ ಇರುತ್ತೆ. ಚಾರ್ಟ್ಸಲ್ಲಿ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ರೆಕಮೆಂಡೆಡ್ ಚಾರ್ಟ್ಸ್ ಅಂದರೆ ಮಲ್ಟಿಪಲ್ ಅಥವಾ ಯಾವೆಲ್ಲ ಚಾರ್ಟ್ಸ್ಗಳ ಆಪ್ಷನ್ಸ್ ಇದ್ದಾವೆ ಅವುಗಳೆಲ್ಲ ಕಾಣುತ್ತೆ. ಫಸ್ಟಿಗೆ ಇಲ್ಲಿ ರೆಕಮೆಂಡೆಡ್ ಚಾರ್ಟ್ಸ್ ಬರುತ್ತೆ, ಅದು ಬೇಡ. ಇಲ್ಲಿ ನಾವು ಆಲ್ ಚಾರ್ಟ್ಸ್ಗೆ ಹೋಗೋಣ. ಆಲ್ ಚಾರ್ಟ್ಸಲ್ಲಿ ರ್ಯಾಡಾರ್ ಚಾರ್ಟ್ ಅಂತ ಇಲ್ಲಿ ಇದೆ. ರ್ಯಾಡಾರ್ ಚಾರ್ಟಲ್ಲಿ ನಾವು ಈ ಥರ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ಥರ ಬರುತ್ತೆ ನೋಡಿ. ಇಲ್ಲಿ ನಮಗೆ ಬೇರೆ 3 ಆಪ್ಷನ್ಸ್ಗಳಿದ್ದಾವೆ. ಇನ್ನೊಂದು ರ್ಯಾಡಾರ್ ವಿತ್ ಮಾರ್ಕರ್ಸ್ ಅಂತ, ಆಮೇಲೆ ರ್ಯಾಡಾರ್ ವಿತ್ ಫೀಲ್ಡ್ ರ್ಯಾಡಾರ್ ಅಂತ. ಅದನ್ನು ಯಾವುದು ಬೇಕೋ ಅದನ್ನು ನೀವು ಆಪ್ಷನ್ ಮಾಡ್ಕೋಬೋದು. ನಾನೀಗ ಸಿಂಪಲ್ ಆಗಿರುವಂಥ ಒಂದು ರ್ಯಾಡಾರ್ ಚಾರ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡ್ತೀನಿ. ಇಲ್ಲಿ ನೋಡಿ, ಇದು ನಮ್ಮ ರ್ಯಾಡಾರ್ ಚಾರ್ಟ್. ಇಲ್ಲಿ ಸರಳವಾಗಿ ಹೇಳೋದಾದರೆ ಇದನ್ನು ಸ್ವಲ್ಪ ನಾನು ಎಕ್ಸ್ಪಾಂಡ್ ಮಾಡ್ಕೊಳ್ತೀನಿ ಸೊ ದ್ಯಾಟ್ ಅದು ನಿಮಗೆ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಥರ ಸ್ವಲ್ಪ ಇದನ್ನು ಎಕ್ಸ್ಪಾನ್ಷನ್ ಮಾಡಿಕೊಂಡಾಗ ಇಲ್ಲಿ ನೋಡಿ, ಇದು 0ದಿಂದ 50ರವರೆಗೆ ನಂಬರ್ಸ್ಗಳು, ಅಂದರೆ ನನ್ನ ಡೇಟಾದಲ್ಲಿ 0ದಿಂದ 50ರವರೆಗಿನ ನಂಬರ್ಗಳು ಇದ್ದಾವೆ ಅಂತ, ಆ ರೇಂಜಿನ ಒಳಗಡೆ ಇರುವಂಥ ನಂಬರ್ಗಳು ಇದ್ದಾವೆ. ಈಗ ಇಲ್ಲಿ ನಮಗೆ ಒಂದು ಥಿಕ್ಕಾದಂಥ ಒಂದು ಲೈನ್ ಕಾಣುತ್ತೆ ಬ್ಲೂ ಕಲರಲ್ಲಿ. ಇದು ಸೇಲ್ ಆಫ್ ಮೊಬೈಲ್ ಫೋನ್ಸ್, ಅದು ನಮ್ಮ ಡೇಟಾ, ಆ್ಯಕ್ಚುಲಿ ಡೇಟಾ. ಮತ್ತು ಇಲ್ಲೊಂದು ರೇಂಜ್ ಇದೆ ನೋಡಿ, ಈ ಸಣ್ಣ ಸಣ್ಣ ಬಲೆ, ಇದು ಜೇಡರ ಬಲೆ ಥರ ಇದೆ. ಇದಕ್ಕೆ ರ್ಯಾಡಾರ್ ಅಥವಾ ಸ್ಪೈಡರ್ ವೆಬ್ ಚಾರ್ಟ್ ಅಂತ ಕರೆಯುತ್ತಾರೆ. ಮತ್ತು ಇಲ್ಲೆಲ್ಲ ತಿಂಗಳುಗಳ ಹೆಸರುಗಳಿದ್ದಾವೆ ಹೊರಗಡೆ. ಓಕೆ, ಸೊ ಇಲ್ಲಿ ನಿಮಗೆ ಈ ಥಿಕ್ ಲೈನು ಯಾವ ತಿಂಗಳುಗಳಲ್ಲಿ ಹೊರಗಿನ ಗೆರೆ ಒಳಗಡೆ ಇದೆ ಅಥವಾ ಯಾವ ತಿಂಗಳಲ್ಲಿ ತುಂಬ ಒಳಗಡೆ ಇದೆ ಎನ್ನುವುದನ್ನು ನಿಮಗೆ ಅತ್ಯಂತ ಬೇಗವಾಗಿ ಇಂಟರ್ಪ್ರಿಟೇಷನ್ ಮಾಡ್ಬೋದು. ನಮಗೆ ಇಲ್ಲಿ ಟೇಬಲಲ್ಲಿ ನೋಡುವಾಗ ಅಷ್ಟು ಪಕ್ಕ ಅದರ ಒಂದು ಅನಾಲಿಸಿಸ್ ಬರುವುದಿಲ್ಲ, ಆದರೆ ಈ ಚಿತ್ರದಲ್ಲಿ ನೋಡುವಾಗ ಅದರ ಒಂದು ಅನಾಲಿಸಿಸ್ ತುಂಬಾ ವೇಗವಾಗಿ ಮಾಡ್ಬೋದಾಗಿದೆ. ಉದಾಹರಣೆಗೆ ಇಲ್ಲಿ ನೋಡಿ, ನವಂಬರ್ ತಿಂಗಳಲ್ಲಿ ನಮ್ಮ ಈ ಸೇಲ್ಸ್ನ ಲೈನು ಅದು ತುಂಬ ಒಳಗಡೆ ಹೋಗಿದೆ ಅಂತ, ಅಂದರೆ ಇದು 20ರ ಸರ್ಕಲ್ನಲ್ಲಿ ಬರುತ್ತೆ. ಅದೇ ಥರ ಇಲ್ಲಿ ಜೂನ್ ತಿಂಗಳಲ್ಲಿ ನಮ್ಮ ಈ ರ್ಯಾಡಾರಿನ ನಮ್ಮ ಈ ಸ್ಪೈಕ್ ಅಥವಾ ಈ ಗೆರೆ 20ನೇ ತಿಂಗಳಲ್ಲಿ 20ನೇ ಸಂಖ್ಯೆಯಲ್ಲಿ ಸುತ್ತಾಕೊಂಡಿದೆ. ಸೊ ಅಂದರೆ ಆ 2 ತಿಂಗಳಲ್ಲಿ ಮೊಬೈಲ್ ಫೋನ್ಸು ಸೇಲ್ಸು ತುಂಬ ಕಡಿಮೆ ಆಗಿದೆ. ನಾವು ಇಲ್ಲಿ ನೋಡ್ಬೋದು, ಜೂನ್ ತಿಂಗಳಲ್ಲಿ 20 ಇದೆ, ಆಮೇಲೆ ಇನ್ನೊಂದು ನವಂಬರ್ ತಿಂಗಳಲ್ಲಿ 21 ಇದೆ. ಅಂದರೆ ಆ 2 ತಿಂಗಳುಗಳಲ್ಲಿ ತುಂಬಾ ಕನಿಷ್ಠವಾಗಿ ಮೊಬೈಲ್ನ ಸೇಲ್ಸ್ ಆಗಿದೆ. ಉಳಿದಂತೆ ಫೆಬ್ರವರಿ ತಿಂಗಳಲ್ಲಿ ತುಂಬಾ ಹೈಯೆಸ್ಟ್ ಸೇಲ್ ಆಗಿದೆ. ಉಳಿದಂತೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಈ ರೇಂಜಲ್ಲಿ ಇದೆ. ಅಂದರೆ ಯಾವ ರೇಂಜ್ ಇದು, 40ರ ರೇಂಜಲ್ಲಿ ಇದೆ. ಮೂರನೇ ಲೈನಲ್ಲಿ ಅಂದರೆ ಆಲ್ಮೋಸ್ಟ್ 40ನೇ ಲೈನಲ್ಲಿ ಇದೆ. 41, 44, 48
ಓಕೆ, 30ರಿಂದ 40ರ ಒಳಗಿನ ರೇಂಜಲ್ಲಿ ಇದೆ. ಸೊ ಇದು ಒಂದು ಸರಳವಾದ ಒಂದು ಅನಾಲಿಸಿಸ್ ಅಥವಾ ವಿಶ್ಲೇಷಣೆ ಈ ರ್ಯಾಡಾರ್ ಚಾರ್ಟಲ್ಲಿ. ಇನ್ನೊಂದು ಶೀಟಲ್ಲಿ ನಾನು ಸ್ವಲ್ಪ ಅದಕ್ಕಿಂತ ವಿಭಿನ್ನವಾದಂಥ ಒಂದು ಡೇಟಾವನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಅಥವಾ ಒಂದು 3 ಬ್ರ್ಯಾಂಡಿನ ಫೋನ್ಗಳಿದ್ದಾವೆ. ಇದು ಯಾವುದು ನಿಜವಾದ ಡೇಟಾ ಅಲ್ಲ, ಇದು ಡಮ್ಮಿ ಡೇಟಾ, ನಾನು ನನ್ನಷ್ಟಕ್ಕೆ ಹಾಕ್ಕೊಂಡಿರುವಂಥ ಒಂದು ಡೇಟಾ ಇದು. ಸೊ ಇಲ್ಲಿ ಅದಕ್ಕೊಂದು ಅಷ್ಟು ಫೀಚರ್ಸ್ಗಳು, ಇದು ಆನ್ಲೈನು ಮಾರ್ಕೆಟಿಂಗ್ ಮಾಡುವಾಗ ನಿಮಗೆ ಈ ಫೀಚರ್ಸ್ಗಳು ನಿಮಗೆ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಈ ಫೀಚರ್ಸ್ಗಳು ಕಾಣಿಸ್ಕೊಳ್ತವೆ. ಅದಕ್ಕೆ ಒಂದು ರೇಟಿಂಗ್ಸ್ ಅಂತ ಕೊಟ್ಟಿರ್ತಾರೆ. ಸೊ ವ್ಯಾಲ್ಯೂ ಫಾರ್ ಮನಿ, ಕ್ವಾಲಿಟಿ, ಪರ್ಫಾರ್ಮೆನ್ಸು, ಬ್ಯಾಟ್ರಿ ಲೈಫು, ಅಪಿಯರೆನ್ಸು, ಸೌಂಡ್ ಕ್ವಾಲಿಟಿ, ಮತ್ತು ಒಂದಷ್ಟು ನಂಬರ್ಗಳು, ಗರಿಷ್ಠವಾಗಿ 5, ಕನಿಷ್ಠವಾಗಿ 1, ಈ ಥರ ನಾನು ಕೊಟ್ಕೊಂಡು ಬಂದಿದ್ದೀನಿ. ಸೊ ಇದನ್ನು ಈಗ ನಾವು ಇದಕ್ಕೆ ಒಂದು ರ್ಯಾಡಾರ್ ಚಾರ್ಟನ್ನು ಹಾಕೊಳ್ಳೋಣ. ರ್ಯಾಡಾರ್ ಚಾರ್ಟಿಗೆ ಇಲ್ಲಿ ಇದು ರ್ಯಾಡಾರ್ ಚಾರ್ಟು ನಮಗೆ ಇಲ್ಲಿ ಒಂದು ಬೇರೆ ಥರದ ಚಾರ್ಟ್ ಸ್ಟೈಲ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸುತ್ತಲೂ ಈ 5 ಫೀಚರ್ಸ್ ಏನಿದೆ ಅದು ಕಾಣಿಸ್ಕೊಳ್ತದೆ. ಆಮೇಲೆ ಈ ಸಂಖ್ಯೆಗಳು 0ದಿಂದ 5ರವರೆಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ನಿಮಗೆ ಇಲ್ಲಿ ನೋಡ್ಬೋದು. ಸೌಂಡ್ ಕ್ವಾಲಿಟಿ ವಿಷಯಕ್ಕೆ ಬಂದಾಗ ಈ ಕಲರಿನ, ಅಂದರೆ ಈ ಆರೆಂಜ್ ಕಲರಿನ ಸ್ಯಾಮ್ಸಂಗ್ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಇದನ್ನು ಲೀಗೆಂಡ್ ಅಂತ ಕರೀತಾರೆ. ಲೀಗೆಂಡಲ್ಲಿ ಬ್ಲೂ ಕಲರ್ ಬಂದುಬಿಟ್ಟು ರೆಡ್ಮಿ, ಆರೆಂಜ್ ಕಲರ್ ಬಂದುಬಿಟ್ಟು ಸ್ಯಾಮ್ಸಂಗ್, ಮತ್ತು ಈ ಗ್ರೇ ಕಲರ್ ಬಂದುಬಿಟ್ಟು ವಿವೋ ಫೋನ್ ಅಂತೇಳಿ. ಸೊ ಈಗ ಸೌಂಡ್ ಕ್ವಾಲಿಟಿಗೆ ಅಥವಾ ವ್ಯಾಲ್ಯೂ ಫಾರ್ ಮನಿಗೆ ಬಂದಾಗ ಯಾವುದು ಟಾಪಲ್ಲಿದೆ? ರೆಡ್ಮಿ ಟಾಪಲ್ಲಿದೆ. ಓಕೆ, ರೆಡ್ಮಿ ಟಾಪಲ್ಲಿದೆ. ಅದೇ ಥರ ಕ್ವಾಲಿಟಿ ವೈಸ್ ನೋಡೋದಾದರೂ ಕೂಡ ರೆಡ್ಮಿ ಟಾಪಲ್ಲಿದೆ. ಪರ್ಫಾರ್ಮೆನ್ಸಿಗೆ ಬಂದಾಗ ಸ್ಯಾಮ್ಸಂಗ್ ಟಾಪಲ್ಲಿದೆ. ಓಕೆ, ಆಮೇಲೆ ಬ್ಯಾಟ್ರಿ ಲೈಫಿಗೆ ಬಂದಾಗ ನಮಗೆ ಔಟರ್ ಸರ್ಕಲ್ಗೆ ಯಾವುದಿದೆ? ರೆಡ್ಮಿ ಇದೆ. ಕನಿಷ್ಠವಾಗಿ ಇದಿದೆ, ಸ್ಯಾಮ್ಸಂಗ್ ಇದೆ. ಬ್ಯಾಟ್ರಿ ಲೈಫನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಅದೇ ಥರ ಅಪಿಯರೆನ್ಸನ್ನು, ಅಂದರೆ ಅದೊಂದು ಲುಕ್ ಅಂತ ಏನು ಕರಿತೀವಿ, ನೋಡಲಿಕ್ಕೆ ಎಷ್ಟು ಪಸಂದಾಗಿದೆ ಅಥವಾ ಚೆಂದ ಕಾಣುತ್ತೆ ಅನ್ನೋದನ್ನು ನೋಡೋದಾದರೆ ಅಪಿಯರೆನ್ಸಲ್ಲಿ ನಾವು ಇಲ್ಲಿ ನೋಡಿ ರೆಡ್ಮಿ ಹೈಯೆಸ್ಟ್ ಸ್ಥಾನದಲ್ಲಿದೆ. ಅದೇ ಥರ ಸೌಂಡ್ ಕ್ವಾಲಿಟಿಗೆ ಬಂದಾಗ ನಾವು ಸ್ಯಾಮ್ಸಂಗನ್ನು ನಾವು ಟಾಪರ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇದೊಂದು ನಮಗೆ ಒಂದು ಮಲ್ಟಿಪಲ್ ಡೇಟಾ ಫಾರ್ ಮಲ್ಟಿಪಲ್ ವೇರಿಯೇಬಲ್ಸ್ ಇದ್ದಾಗ, ಅಂದರೆ ತುಂಬ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಸಂಖ್ಯೆಯ ಫೋನ್ಗಳಿದ್ದಾಗ ಅಥವಾ ಮತ್ತು ಅದಕ್ಕೆ ಒಂದಷ್ಟು ವೇರಿಯೇಬಲ್ಸ್ ಇದ್ದಾಗ ನಾವು ಅದನ್ನು ಈ ಥರ ವಿಶ್ಲೇಷಣೆ ಮಾಡ್ಬೋದು ರ್ಯಾಡಾರ್ ಚಾರ್ಟ್ ಮುಖಾಂತರ. ಸೊ ಇದು ಒಂದು ರ್ಯಾಡಾರ್ ಚಾರ್ಟ್ ಅಂದರೆ ಏನು, ಮತ್ತು ಅದನ್ನು ಹೇಗೆ ಮಾಡ್ತಾರೆ, ಮತ್ತು ಅದನ್ನು ಯಾಕೆ ಮಾಡ್ತಾರೆ, ಅಥವಾ ಅದನ್ನು ಹೇಗೆ ಅನಾಲಿಸಿಸ್ ಮಾಡೋದು ಅನ್ನುವಂಥ ಒಂದು ಮಾಹಿತಿ ನಿಮಗೋಸ್ಕರ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ, ಅಥವಾ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಅದನ್ನು ಶೇರ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.